ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತು ಬುಧವಾರ ಆಗಿದೆ. ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ನಂದು ಕೆಲಸ ಏನಿದೆ ಅದು ಮುಗಿಸ್ಕೊಂಡು ನಾನು ಫಸ್ಟು ಬಾಗಿಲು ತೊಳೆದ್ಬಿಟ್ಟೆ. ವಾಕಿಂಗ್ ಹೋಗಬೇಕು ಹಬ್ಬ ಅಂತೇಳಿ ವಾಕಿಂಗ್ಗೆ ಹೋಗ್ತಾ ಇದ್ದಿಲ್ಲ. ಅದಕ್ಕೇ ನನ್ನ ಫ್ರೆಂಡೆಲ್ಲ ಕಾಯ್ತಾಯಿದ್ರು, ಬರೋದೇ ಇಲ್ಲ ವಾಕಿಂಗ್ ಅಂತ ಹೇಳ್ಬಿಟ್ಟು. ನಾನು 5 ಗಂಟೆಗೆ ಎದ್ದ ತಕ್ಷಣವೇ ನಾನು ವಾಶ್ರೂಮ್ಗೆಲ್ಲ ಹೋಗಿ ಬಂದುಬಿಟ್ಟು ನಾನು ಫಸ್ಟು ಬಾಗಿಲು ತೊಳೆದ್ಬಿಟ್ಟೆ. ಬಾಗಿಲು ತೊಳ್ಕೊಂಡು ಆಮೇಲೆ ಮೆಟ್ಲು ತೊಳ್ಕೊಳ್ಳೋಣ ಅಂತ ಫಸ್ಟ್ ಇಲ್ಲಿದ್ದೇನಿದೆ ಅದು ಕೆಲಸ ಮುಗಿಸ್ಬಿಟ್ಟೆ. ಮುಗಿಸಿ ಇಲ್ಲಿದ್ದೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಬಾಗಿಲು ತೊಳ್ಕೊಂಡು ಆಮೇಲೆ ವಾಕಿಂಗ್ ಹೋಗೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಬಾಗಿಲು ತೊಳೆದ್ಬಿಟ್ರೆ ಒಂದು ಕೆಲಸ ಆದಂಗೆ ಅದು. ಫಸ್ಟು ಬಾಗಿಲು ತೊಳೆದ್ಬಿಡ್ಬೇಕು ಆವಾಗಲೇ ನೀಟಾಗಿ ಕಾಣಿಸುತ್ತೆ ಮನೆ. ಆಮೇಲೆ ಇವಾಗೊಂದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನಾನು ವಾಕಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿಂದ ವಾಕಿಂಗ್ ಹೋಗ್ತಾಯಿದ್ದೀನಿ. ಯಾಕಂದರೆ ವಾಕಿಂಗೇ ಹೋಗ್ತಾಯಿದ್ದಿಲ್ಲ. ಹಬ್ಬ ಆ ಕೆಲಸ ಈ ಕೆಲಸ ಅಂದ್ಕೊಂಡು ವಾಕಿಂಗ್ ಹೋಗೋದೇ ಬಿಟ್ಬಿಟ್ಟಿದ್ದೆ ನಾನು. ವಾಕಿಂಗ್ ಹೋಗಿಲ್ಲ ಅಂದರೆ ಕೈ ಕಾಲೆಲ್ಲ ತುಂಬಾ ನೋವು ಬಂದುಬಿಡುತ್ತೆ. ಅದು ಹೋಗ್ತಾ ಇರಬೇಕು. ಹೋಗಿಲ್ಲ ಅಂದರೆ ಅಷ್ಟೇ, ನಿಲ್ಲಿಸ್ಬಿಟ್ರೆ ಅಂತೂ ಕೈ ಕಾಲೆಲ್ಲ ತುಂಬ ನೋವು. ವಾಕಿಂಗಿಂದ ಬರುವಾಗ ಸ್ವಲ್ಪ ಪಾರಿಜಾತ ಹೂವು ಮತ್ತು ದಾಸವಾಳ ಹೂವು ಕಿತ್ಕೊಂಡು ಬಂದೆ ಕೆಳಗಡೆಯಿಂದ. ಮತ್ತೆ ಕೆಳಗಡೆ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಅಷ್ಟರಲ್ಲಿ ನಾನೊಂದು ಕಾಫಿ ಕುಡಿಬೇಕು. ಸುಮಾರು 6 ಗಂಟೆ ಆಯಿತು. 5:15 ಹೋಗಿ 6 ಗಂಟೆಗೆ ವಾಕಿಂಗಿಂದ ಬಂದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ. ಇವಾಗ ಮಂಗಳವಾರ ಇರೋದ್ರಿಂದ ಸ್ವಲ್ಪ ಬೇಗ ಕೆಲಸಗಳಾಗಬೇಕು. ಪ್ರಸಾದಕ್ಕೂ ಬೇರೆ ಊಟ ಟಿಫನ್ ಎರಡೂ ಕಟ್ಟಬೇಕು ಇವತ್ತು ಅಂತ ಹೇಳ್ದೆ. 8:15ಗೆಲ್ಲ ಹೋಗಬೇಕು ಅಂದ. ಅದಕ್ಕೆ ನಾನು ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು ಇವಾಗ ಕಾಫಿ ಕುಡಿದು ಫಸ್ಟು ನಾನು ಟಿಫನ್ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ತಲೆನೋವು ಬಂದುಬಿಟ್ಟಿದೆ. ಅಷ್ಟು ಬೇಗ 6 ಗಂಟೆ ವಾಕಿಂಗಿಂದ ಹೋಗಿ ಬರೋಷ್ಟೇ ಸುಸ್ತೇ ಆಗಿಬಿಟ್ಟಿರುತ್ತೆ. ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿದು ಹೋಗಿದ್ದೆ ಅಷ್ಟೇ. ಈಗ ಆರಾಮಾಗಿ ಕೂತ್ಕೊಂಡು ಕಾಮಾಗಿ ಒಂದು ಕಾಫಿ ಕುಡಿಬೇಕು. ಆವಾಗಲೇ ತಲೆ ಓಡೋದು ಏನು ಮಾಡಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು. ನಮಗಂತೂ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡಿದ್ರೇ ಅದು ಫ್ರೆಶ್ ಆಗುತ್ತೆ, ಇಲ್ಲ ಅಂದರೆ ಆಗೋದೇ ಇಲ್ಲ. ಇವಾಗ ಕೂತ್ಕೊಂಡು ಒಂದು ಲೋಟ ಕಾಫಿ ಕುಡಿತಾಯಿದ್ದೀನಿ. ಏನು ಟಿಫನ್ ಮಾಡೋದಪ್ಪ, ಬೆಳಗ್ಗೆ ಅವನು ಕಟ್ಕೊಂಡು ಹೋಗೋಕ್ಕೂ ಬೇಕು, ಬೆಳಗ್ಗೆ ತಿನ್ನೋಕ್ಕೂ ಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಕಾಫಿ ಕುಡಿಯೋವಾಗ. ಆವಾಗ ಅನ್ನಿಸ್ತು ನನಗೆ ಮಸಾಲೆ ರೊಟ್ಟಿ ಮತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡೆ ನಾನು. ಪೊಂಗಲ್ಲು ಮಧ್ಯಾಹ್ನ ಅವನಿಗೆ ತಿನ್ನೋಕ್ಕಾಗುತ್ತೆ, ಮಸಾಲೆ ರೊಟ್ಟಿ ಬೆಳಗ್ಗೆ ಟಿಫನ್ಗಾಗುತ್ತೆ ಅಂದ್ಕೊಂಡೆ. ಅದಕ್ಕೇ ಬೇಗ ಇವಾಗ ಎಲ್ಲ ಇತ್ತು ಮನೇಲಿನೇ. ಸಬ್ಬಕ್ಕಿ ಸೊಪ್ಪಿತ್ತು, ಕೊತ್ತಂಬರಿ ಇತ್ತು, ಕ್ಯಾರೆಟ್ ಇತ್ತು, ಹಬ್ಬಕ್ಕೆ ತಂದಿದ್ದ ಐಟಮ್ಸ್ ಎಲ್ಲ ಹಂಗೆ ಇತ್ತು. ಅದಕ್ಕೇ ನಾನು ಮೊಸರನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಅನ್ನ ಅಂತೇಳಿ ಇದು ಮಾಡ್ತಾರೆ ಅಂದ್ಬಿಟ್ಟು ಮಸಾಲೆ ರೊಟ್ಟಿ ಮತ್ತು ಇದು ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋಬೇಕು ಇವಾಗ ನೆಕ್ಸ್ಟು. ಅದು ಕಾಫಿ ಕುಡಿದ್ರೇ ತಲೆಗೆ ಐಡಿಯಾ ಬರೋದಿಲ್ಲ, ಐಡಿಯಾನೇ ಬರೋಲ್ಲ. ಈಗ ಎಲ್ಲ ರೆಡಿ ಮಾಡಿಕೊಂಡೆ, ಹೆಚ್ಕೊಂಡು ಈಗ ಕೊತ್ತಂಬರಿ ಎಲ್ಲ ಫಸ್ಟು ಈರುಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಸೊಪ್ಪು, ಕ್ಯಾರೆಟು, ಅಜ್ವಾನ ಮತ್ತು ಜೀರಿಗೆ, ತೆಂಗಿನಕಾಯಿ ತುರಿ, ಉಪ್ಪು ಎಲ್ಲ ಕಡಲೆ ಹಿಟ್ಟು 1 ಸ್ಪೂನಷ್ಟು ಹಾಕ್ಕೊಂಡೆ. ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಅಕ್ಕಿ ಹಿಟ್ಟು ಇದೆಲ್ಲ ಹಾಕ್ಕೊಂಡು, ಬೇಕಂದರೆ ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಾಯಿ ತುರಿ, ಜೀರಿಗೆ, ಅಜ್ವಾನ, ಈರುಳ್ಳಿ ಮತ್ತು ಸೋರೆಕಾಯಿ ಇದ್ದರೆ ಸೋರೆಕಾಯಿ ಕೂಡ ತುರಿದು ಹಾಕ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ಈಗ ಅದೊಂದು 10 ನಿಮಿಷ ನೆನೀಲಿ ಅಂದ್ಕೊಂಡೆ. ಮತ್ತು ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ಮೇಲಿಂದ ಮತ್ತೆ ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಎಣ್ಣೆ ತೊಗೊಂಡು ಬಂದೆ. ಎಣ್ಣೆ ಯಾಕೋ ಈ ತಿಂಗಳು ನಮ್ಮದು ಜಾಸ್ತಿ ಖಾಲಿನೇ ಆಗಿಲ್ಲ. ಯಾಕಂದರೆ ನಾವು ಬಜ್ಜಿ ಬೋಂಡ ಜಾಸ್ತಿ ಮಾಡೇ ಇಲ್ಲ ಈ ತಿಂಗಳು. ಆಗಲೇ ತಿಂಗಳು ಕೊನೆ ಬರ್ತಾಯಿತ್ತು, ಇನ್ನೂ ಎಣ್ಣೆ ಖಾಲಿ ಆಗಿಲ್ಲ ಮನೇಲಿ. ಏನೋ ಕಮ್ಮಿ ಮಾಡ್ತಾಯಿದ್ದೀವಿ. ನಾವು ಯಾವತ್ತಿಂದ ಸುಮಾರು ವರ್ಷದಿಂದ ಇದೇ ಎಣ್ಣೆ ಯೂಸ್ ಮಾಡೋದು. ಈಗ ಫಸ್ಟು ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅವನೊಬ್ಬಂಗೆ ಅಷ್ಟೇ ಮಾಡ್ತಾಯಿದ್ದೀನಿ ನಾನು. ಅರ್ಧ ಲೋಟ ಬೇಳೆ, ಅರ್ಧ ಲೋಟ ಇದು ಅಕ್ಕಿ ಹಾಕ್ಬಿಟ್ಟು ಒಂದು ಸಣ್ಣ ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದೆ. ಅವ್ನಿಗೊಬ್ಬನೇ ಒಂದೇ ಒಂದು ಟಿಫನ್ ಬಾಕ್ಸ್ಗೆ ಆಗೋಷ್ಟು. ಇದಕ್ಕೆ
ಎಣ್ಣೆ ಮತ್ತು ತುಪ್ಪ, ಸಾಸಿವೆ, ಜೀರಿಗೆ, ಮೆಣಸು ಮತ್ತು ಗೋಡಂಬಿ, ಕರಿಬೇವು ಸೊಪ್ಪು, ಶುಂಠಿ ತುರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗುವಾಗ ಮತ್ತು ನಾವು ಬೇಯಿಸ್ಕೊಂಡಿದ್ದ ಬೇಳೆ ಮತ್ತು ತೆಂಗಿನಕಾಯಿ ಹಾಲು, ಉಪ್ಪು ಇಷ್ಟು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮುಗೀತು, ಪೊಂಗಲ್ ರೆಡಿ ಆಯಿತು. ಅವನೊಬ್ಬನೇ ಒಬ್ಬ ಟಿಫನ್ ಬಾಕ್ಸಿಗೆ ರೆಡಿ ಮಾಡ್ಕೊಬಿಟ್ಟೆ. ಅಷ್ಟರಲ್ಲಿ ನೆಲ ಒರೆಸೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು ಎಲ್ಲ ಆಯಿತು. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಬಂದಮೇಲೆ ಅವ್ರಿಗೂ ಕೂಡ ತಿಂಡಿಗೆ ಹಾಕ್ಕೊಟ್ಟೆ. ಪೂಜೆ ಕಾಮಾಗಾಯಿತು. ಎಲ್ಲ ನಮ್ಮ ಗಿಡದ ಹೂವನೇ. ಪೂಜೆ ತುಂಬ ಚೆನ್ನಾಗಾಯಿತು. ಇಷ್ಟು ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಪಾತ್ರೆ ತೊಳೆದು ನೆಲ ಒರೆಸಿ ಎಲ್ಲ ಅಷ್ಟರಲ್ಲಿ ಭಾವನಾ ರೊಟ್ಟಿ ಹಾಕ್ಕೊಂಡು ಹೋಗಿದ್ಲು. ನಾನೊಂದು 2-3 ಮಾಡಿ ಟಿಫನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ನಮ್ಮ ಮನೆಯವರು ಕೂಡ ಹಾಕ್ಕೊಂಡು ತಿಂತಾಯಿದ್ರು. ಭಾವನಾ ಕೂಡ ಹಾಕ್ಕೊಂಡು ಹೋಗಿದ್ಲು ಅಷ್ಟರಲ್ಲಿ. ಅವರು ಹಾಕ್ಕೊಂಡು ತಿಂತಾಯಿದ್ಲು ಆವಾಗಲೇ. ನಾನು ಹಾಕ್ಕೊಂಡು ಟಿಫನ್ ಮಾಡಿದ್ವಿ. ಅಷ್ಟರಲ್ಲಿ 10 ಗಂಟೆ ಆಗೇ ಹೋಗಿತ್ತು ಬೆಳಗ್ಗೆ. ಟಿಫನ್ ಮಾಡೋಷ್ಟರಲ್ಲಿ ಎಷ್ಟೇ ಬೇಗ ಇದ್ದರೂ ಕೆಲಸಗಳಾಗೋದೇ ಇಲ್ಲ. ಆದರೆ ಒಂದೇ ಸಮ ಕಂಟಿನ್ಯೂ ಆಗಿ ಮಾಡಬೇಕು. ಆವಾಗ ನಮಗೆ ಸ್ವಲ್ಪ ಫ್ರೀ ಅನಿಸುತ್ತೆ. ಬಿಟ್ಟು ಮಾಡ್ತಾಯಿದ್ರೆ ಕೆಲಸ ಸಂಜೆ ಆದರೂ ಆಗೋಲ್ಲ. ಇಷ್ಟರಲ್ಲೆಲ್ಲ ಕೆಲಸ ಮುಗೀತು. 10-10:30 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗೀತು. ಅವರು ನಾನು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ವಿ. ಮಂಗಳೂರಲ್ಲಿ ಒಬ್ಬರು ಬೆಂಚ್ ಕಾರಲ್ಲಿ ಬಂದುಬಿಟ್ಟು ಮೋರಿ ಕ್ಲೀನ್ ಮಾಡೋದು, ರೋಡ್ ಕಸ ಗುಡಿಸೋದು ಅದು ನೋಡ್ತಾಯಿದ್ರು. ನೋಡು ಎಷ್ಟು ಬೆಂಚ್ ಕಾರಲ್ಲಿ ಬರ್ತಾಯಿದ್ದಾರೆ ಅಂತ ಇದ್ದರು. ಅದಕ್ಕೆ ನಾನು ಅಂತ ಇದ್ದೆ, ನೀವು ಇದ್ದೀರಾ ನೋಡಿರಿ, ಕಾರಲ್ಲಿ ಹೋಗ್ಬಿಡ್ಬೇಕು, ಕೆಲಸ ಮಾಡಬೇಕಲ್ವ ಅಂತ ನಾವು ಇಬ್ಬರು ಮಾತಾಡಿಕೊಂಡು ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿ ಟೀ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಮೇಲೆ ಟಿಫನ್ ಮಾಡಿದ್ದು ಪಾತ್ರೆಗಳಿತ್ತು, ಹಂಗೆ ಬಿಟ್ಬಿಟ್ಟೆ. ಅದು ಹಂಗೆ ಇರುತ್ತೆ ಸಿಂಕಲ್ಲಿ. ನಂಗೆ ಹಂಗಿದ್ರೆ ಇಷ್ಟನೇ ಆಗೋಲ್ಲ. ಯಾಕಂದರೆ ಈಗ ತಾನೇ ಸ್ನಾನ, ಪೂಜೆ 5 ಗಂಟೆಯಿಂದ ಎಲ್ಲ ಕೆಲಸ ಮಾಡಿದ್ದೀನಿ. ಮತ್ತು ಎದ್ದುಬಿಟ್ಟು ಹಂಗೆ ಸಿಂಕಲ್ಲಿ ಬಿಟ್ಟರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅದು ಸ್ವಲ್ಪ ಕ್ಲೀನಾಗಿ ಗ್ಯಾಸೆಲ್ಲ ಒರೆಸ್ಬಿಟ್ಟು ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಮ್ಮನೆಯವ್ರು ಟೀ ಮಾಡು ಅಂತ ಇದ್ದರು. ಆಮೇಲೆ ಟೀ ಮಾಡಿಬಿಟ್ಟು ಕುಡಿದ್ಬಿಟ್ಟು ಮುಗೀತು. ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಯಾವ ಥರ ಕೆಲಸ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ಹೇಳಿ. ಮತ್ತು ಯಾರಾರು ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಅದನ್ನೊಂದು ಕೇಳ್ಕೊತೀನಿ ನಾನು, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮನೆ ಅಂದರೆ ಎಲ್ಲರ ಮನೇಲೂ ಇರುತ್ತೆ, ಆದರೆ ನಾವು ಮಾಡ್ಕೊಳ್ಳೋ ರೀತಿಲಿರುತ್ತೆ. ಅದನ್ನು ಕೇರ್ಲೆಸ್ ಮಾಡಬಾರ್ದು. ನೀಟಾಗಿ ಆಯಾ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ.